ಇಡೀ ದೇಶದ ಚಿತ್ತ ಈಗ ವಿಶ್ವಕಪ್ನತ್ತ. ವಿಶ್ವಕಪ್ ಹೊತ್ತು ನಮ್ಮ ಭಾರತಕ್ಕೆ ಹೆಮ್ಮೆಯ ರೋಹಿತ್ ಪಡೆ ಬಂದಿರುವಂತದ್ದು. ತೆರೆದ ಬಸ್ನಲ್ಲಿ ಮೆರವಣಿಗೆ, ಟ್ರೋಫಿ ಜೊತೆಗೆ ಸಂಭ್ರಮಾಚರಣೆ. ಈ ಸಂಭ್ರಮಾಚರಣೆಗೆ ಪಾರವೇ ಇಲ್ಲ ಅಂತಾನೆ ಹೇಳ್ಬೋದು. ರೋಹಿತ್ ಶರ್ಮಾ ನಾಯಕತ್ವದ ಭಾರತ ತಂಡ ಇವತ್ತು ನವದೆಹಲಿಗೆ ಬಂದು ತಲುಪಿರುವಂತದ್ದು. ಚಾಂಪಿಯನ್ ಭಾರತ ತಂಡ ನಿನ್ನೆ ಬೆಳಗ್ಗೆ 6 ಗಂಟೆಗೆ ಬಾರ್ಬಡೋಸ್ನಿಂದ ತನ್ನ ಸಹಾಯಕ ಸಿಬ್ಬಂದಿ, ಹಲವಾರು ಬಿಸಿಸಿಐ ಅಧಿಕಾರಿಗಳು, ಆಟಗಾರರ ಕುಟುಂಬಗಳು ಮತ್ತು 22 ಭಾರತೀಯ ಪತ್ರಕರ್ತರೊಂದಿಗೆ ಬಂದಿಳಿದಿರುವಂತದ್ದು. ರೋಹಿತ್ ಶರ್ಮಾ, ಶಿವಂ ದುಬೆ ಮತ್ತು ಮೊಹಮ್ಮದ್ ಸಿರಾಜ್ ಅವರು T20 ವಿಶ್ವಕಪ್ ಟ್ರೋಫಿಯನ್ನ ಹಿಡಿದಿರುವ ಫೋಟೋದೊಂದಿಗೆ ಇನ್ಸ್ಟಾಗ್ರಾಂನಲ್ಲಿ ತಾಯ್ನಾಡಿಗೆ ಮರಳುತ್ತಾ ಇರೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ರು. ಟೀಂ ಇಂಡಿಯಾಗೆ 125 ಕೋಟಿ ಬಹುಮಾನವನ್ನು ಕೂಡ ಘೋಷಣೆ ಮಾಡಲಾಗಿದೆ ಅಂತ. ವಿಶ್ವಕಪ್ ಅನ್ನ ಹೊತ್ತು ನಮ್ಮ ಭಾರತಕ್ಕೆ ಬಂದಿರೋದು ಬಹಳ ಅಂದ್ರೆ ಬಹಳ ಖುಷಿಯನ್ನ ತಂದೊಡ್ತಾ ಇದೆ. ಗಮನಿಸ್ತಾ ಇದ್ದೀರಾ ದೃಶ್ಯಗಳನ್ನ. ಎಲ್ಲರ ಮೊಗದಲ್ಲೂ ಕೂಡ ಸಂತಸ, ವಿಕ್ಟರಿ ಬಾರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಗಮನಿಸ್ತಾ ಇದ್ದೀರಾ, ರೋಹಿತ್ ಶರ್ಮಾ, ಶಿವಂ ದುಬೆ ಮತ್ತು ಮೊಹಮ್ಮದ್ ಸಿರಾಜ್ ಸೇರಿದಂತೆ ವಿರಾಟ್ ಕೊಹ್ಲಿ ಅವರು ಕೂಡ ಬಹಳ ಸಂತಸದಲ್ಲೇ ಇದ್ದಾರೆ. ಎಲ್ರಿಗೂ ಕೂಡ ಒಂದು ಅಭೂತಪೂರ್ವವಾದಂಥ ಕ್ಷಣ ಅಂತಾನೆ ಹೇಳ್ಬೋದು. ಭಾರತೀಯರಲ್ಲಿ ಈ ಸಂತಸವನ್ನ ನೋಡೋದಕ್ಕೆ ಬಹಳ ವರ್ಷಗಳ ಶ್ರಮ ಇದೆ. ಯಾಕಂತಂದ್ರೆ ಅಷ್ಟು ಕಷ್ಟಪಟ್ಟು ಫೈನಲ್ಸ್ಗೆ ಬಂದರು. T20 ವಿಶ್ವಕಪ್ ಕೇವಲ 7 ರನ್ನಲ್ಲಿ ಈ ಟ್ರೋಫಿ ನಮ್ಮ ಕೈ ಸೇರಿದೆ ಅಂತಂದರೆ ನಿಜಕ್ಕೂ ಕೂಡ ಬಹಳ ಖುಷಿಯ ಸಂಗತಿ. ಟೀಮ್ ಇಂಡಿಯಾಗೆ 125 ಕೋಟಿ ಬಹುಮಾನ ವಿತರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಬಾರ್ಬಡೋಸ್ನ ಬಳಿಕ ಭಾರತದಲ್ಲಿ ಇವತ್ತು ಸಂಭ್ರಮಾಚರಣೆ ಮುಗಿಲು ಮುಟ್ಟುತ್ತೆ. ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಅದಾದ ನಂತರ ಮುಂಬೈಗೆ ಈ ಟೀಮ್ ತೆರಳುತ್ತೆ. ಮುಂಬೈನಲ್ಲಿ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆಯುವಂತಹ ಅದ್ದೂರಿ ಸಮಾರಂಭದಲ್ಲಿ ಭಾಗಿಯಾಗಲಿದೆ. ಇದಾದ ವಿಕ್ಟರಿ ಪರೇಡ್ ನಡೆಸುವುದಕ್ಕೆ ಬಿಸಿಸಿಐ ಓಪನ್ ಟಾಪ್ ಬಸ್ ಕೂಡ ವ್ಯವಸ್ಥೆ ಮಾಡಿದೆ. ವಿಕ್ಟರಿ ಪರೇಡ್ ಅಂದ್ರೆ ಸಂಜೆ 4 ಗಂಟೆಗೆ ಪ್ರಾರಂಭ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಬ್ಯಾಕ್ ಟು ಬ್ಯಾಕ್ ಒಂದು ಸಂತಸದ ಕ್ಷಣಗಳನ್ನ ಸವಿಯೋದಕ್ಕೆ ಟೀಮ್ ಇಂಡಿಯಾ ರೆಡಿ ಆಗಿರುವಂಥದ್ದು. भाई मेरे से मिले मैं मना कर रहा हूं। ಒಂದು ಕಡೆ ರೋಹಿತ್ ಶರ್ಮಾ ವಿಶ್ವಕಪ್ ಟ್ರೋಫಿಯನ್ನ ಎಲ್ರಿಗೂ ಕೂಡ ತೋರಿಸ್ತಾ ಇದ್ದಾರೆ. ಅದರಲ್ಲೇ ಗೊತ್ತಾಗ್ತಾ ಇದೆ ಅವರಿಗೆ ಎಷ್ಟು ಸಂತಸ ಆಗಿದೆ ಅಂತ. ಆ ಟ್ರೋಫಿಯನ್ನ ನೋಡಿ ಎಲ್ಲರೂ ಕೂಡ ಸಂತಸಕ್ಕೆ ಒಳಗಾಗ್ತಾ ಇದ್ದಾರೆ. ಇವತ್ತು ಪಾರ್ಟಿ ಕೂಡ ಇದೆ. ಯಾಕಂತಂದ್ರೆ ಬಹಳ 2011ರಲ್ಲಿ ಗೆದ್ದಂತಹ ಟ್ರೋಫಿ ಈಗ 2024ರಲ್ಲಿ ಭಾರತ ಗೆದ್ದಿದೆ ಅಂತಂದ್ರೆ ಬಹಳ ಅಂದ್ರೆ ಬಹಳ ಶ್ರಮ ಇದರಲ್ಲಿ ಇರೋದ್ರಿಂದ ಸೆಲೆಬ್ರೇಷನ್ ಕೂಡ ಹಾಗೆ ಇರುತ್ತೆ. ನೋಡೋಣ ಇವತ್ತು ಯಾವ ಸೆಲೆಬ್ರೇಷನ್ ಅಲ್ಲಿ ಟೀಮ್ ಇಂಡಿಯಾ ಭಾಗಿ ಆಗುತ್ತೆ, ಏನು ಹೇಗೆ ಕೆಲ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ ಅಂತ.